Hi everyone, welcome back to my channel. ಹಾಯ್. ಇವತ್ತು ನಿಮಗೆ ನಾನು 2 ದಿನದ ಬ್ಲಾಗ್ ತೋರಿಸ್ತಾ ಇದ್ದೀನಿ. ಸಿನ್ಸ್ ನೀವು ನೋಡ್ಬೋದು ನಮ್ಮಪ್ಪ ಯಾವ ಥರ ಹೆಲ್ಪ್ ಮಾಡ್ತಾರೆ ಅಂತ ನೋಡ್ಬೋದು. ಆ್ಯಂಡ್ ಆಲ್ಸೋ ನಮ್ಮ ಮನೆ ಹತ್ರ ಇರೋ ನೇಚರ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಐ ಹ್ಯಾವ್ ಆಲ್ಸೋ ಪ್ರಿಪೇರ್ಡ್ ಅ ರೆಸಿಪಿ ಫಾರ್ ಅ ಬ್ರೇಕ್ಫಾಸ್ಟ್. ನೀವು ಬ್ರೇಕ್ಫಾಸ್ಟ್ಗೆ ಸಿಂಪಲ್ಲಾಗಿ ಮಾಡ್ಕೊಳ್ಳೋ ರೆಸಿಪಿ ನಾನು ತೋರಿಸ್ತಾ ಇದ್ದೀನಿ. ಸೊ ಲೆಟ್ ಸ್ಟಾರ್ಟ್. ಬೆಳಿಗ್ಗೆ ಅವತ್ತು ನಾನು ಚಪಾತಿ ಮಾಡ್ತಾಯಿದ್ದೆ, ಚಪಾತಿಗೆ ಹಿಟ್ಟು ನಾದ್ಕೊಳ್ತಾ ಇದ್ದೆ. ಆ್ಯಂಡ್ ಒಂದು ಕಡೆ ಅಪ್ಪ ಹೆಲ್ಪ್ ಮಾಡ್ತಾಯಿದ್ರು. ಎಲ್ಲ ಬೀನ್ಸ್ ಮತ್ತು ಕ್ಯಾಪ್ಸಿಕಮ್ ಹಾಕಿ ಪಲ್ಯ ಮಾಡೋಣ ಅಂತ ಇದ್ದೆ. ಸೊ ಅಪ್ಪ ಎಲ್ಲ ಬಿಡಿಸಿ ಆಮೇಲೆ ಹೆಂಚ್ಕೊಟ್ರು. ಸೊ ಅವತ್ತು ನನ್ನ ಇಂಟರ್ನಲ್ಸ್ ಲಾಸ್ಟ್ ಡೇ ಆಗಿತ್ತು. ವೀರೇಶ್ ಬಂದು ನನ್ನ ವೆಲ್ಕಮ್ ತಿಂದಿ ಮಾಡ್ಕೊಂಡ. ಬಾಯೆಲ್ಲ ಗಲೀಜಾಗೈತಲ್ಲ. ಹ್ಞೂ ಏನು ತಿಂದಿಲ್ಲ. ಏನು ತಿಂದಿಯಲ್ಲ, ಇಲ್ಲಿ ನೋಡು ಕೈಯೆಲ್ಲ ಗಲೀಜದ, ಇದೆಲ್ಲ ಗಲೀಜಾಗಿದೆ, ಇಲ್ಲೆಲ್ಲ ಗಲೀಜದ. ಅದು ಹಾಲು ಕುಡಿದು ಬಿಚ್ಚಿದು. ಹೌದು, ಮತ್ತು ನಂಗೆ ಬಿಚ್ಚಿ ಚೈತು ಅಕ್ಕ ಶಾಲೆ ಶಾಲೆ ನೀ ಹೋಗಲ್ಲ ಶಾಲೆಗೆ? ಹೋಗ್ತೀನಿ ಸಾಟರ್ಡೇ. ಸಾಟರ್ಡೇಯಿಂದ ಹೋಗ್ತೀವಿ. ನಡಿ ಹೋಗೋಣ ಮ್ಯಾಮ್. ಇಂಟರ್ನಲ್ಸ್ ಮುಗೀತು ಗೈಸ್, ಜಸ್ಟ್ ಮನೆಗೆ ಬಂದೆ. ಸೊ ಇವಾಗ 11 ಗಂಟೆ ಆಗಿದೆ. ಸಾರಿ, 12ಗೆ 15 ಮಿನಿಟ್ಸ್ ಇದೆ ಗೈಸ್. ಅವನು ಹಲ್ಲು ತಿಕ್ಕಿಲ್ಲ ಗೈಸ್, ಸೊ ಬ್ಯಾಡ್ ಬಾಯ್. ಸಿ ಗಬ್ಬ, ಸಿ ಸಿ ದಿಸ್, ಸಿ ನೀವೇ ನೋಡಿ, ಇಲ್ಲೆಲ್ಲ ಗಲೀಜ್. ಹಾಲು ಕೊಡ್ದಿದ್ದಾನಂತೆ, ನಂಬ್ತೀರಾ ನೀವು? ಅವನ ಎಕ್ಸ್ಪ್ರೆಷನ್ಸ್ಗೆ ನೋಡಿ ಗಾಯ್ಸ್, ಡೌನ್ ನೋಡಿ ಗಾಯ್ಸ್, ಡೌನ್ ನೋಡಿ ಗಾಯ್ಸ್. ಯಾರು ಅದು? ನನ್ನ ಯಾಕೋ ನೋಡ್ತೀಯ ಗೈಸ್? ಅವನು ನಿಮ್ಗೊಂದು ಮಂತ್ರ ಹೇಳ್ತಾನೆ, ಹೇಳಪ್ಪ. ಏನದು? ಕೃಷ್ಣಾಯ ವಾಸುದೇವ. ನೀಟಾಗಿ ನೋಡಿದೆಲ್ಲ ಗಲೀಜ್. ಹೇಳು, ಕೃಷ್ಣಾಯ. ಕೃಷ್ಣಾಯ. ನೀಟಾಗಿರ್ಬೇಕಪ್ಪ, ಅವ್ರೆಲ್ಲ ನೋಡ್ತಾರೆ ನಿನ್ನ, ಗುಡ್ ಬಾಯ್ ಅಂತಾರೆ ಅವ್ರು ನಿನ್ನ. ಅನ್ನು ಕೃಷ್ಣಾಯ. ಇತ್ತಗಿ ಹಾಂ. ವಸುದೇವಾಯ ಅವೇ ಪರಮಾತ್ಮನೆ ಪನತನ ಕೆಸಕು ಮಾವಯ್ಯ ಗೋವಿಂದಾಯ ನೋನವ. ಗುಡ್. ಯಾರು ಹೇಳ್ಕೊಟ್ಟಿದ್ದು? ಮಮ್ಮಿ. ದೊಡ್ಡಮ್ಮ ಅಲ್ವಾ? ದೊಡ್ಡಮ್ಮ ಮಮ್ಮಿ ಇಬ್ಬರು. ಫಸ್ಟ್ ಯಾರು ಹೇಳ್ಕೊಟ್ಟಿದ್ದು? ಮಮ್ಮಿ. ದೊಡ್ಡಮ್ಮಗೆ ಹೇಳ್ತೀವಿ. ದೊಡ್ಡಮ್ಮ ಬರಲಿ ಗೈಸ್, ನಾಳೆ ಬರ್ತಾರೆ ಅವರು, ಹೇಳ್ತೀವಿ. ನಾಳೆ ಬರ್ತಾ ಇರ್ತಾರೆ, ಹೇಳ್ತೀನಿ. ಸುಳ್ಳು ಹೇಳ್ತೀರಾ ನೀವು? ಹೇಳ್ತೇನೆ. ಪಪ್ಪ ನಾನು ಡ್ಯಾಡಿಗೆ ಹೇಳ್ತೀನಿ. ಪಪ್ಪ ಬೋನ ಹೇಳ್ತಿದ್ದ. ನಾನು ಡ್ಯಾಡಿ ಬರೋಣ ಹೇಳ್ತೀನಿ. ಎಲ್ಲೋ ರೆಡಿ. ಡ್ಯಾಡಿ ಆಫೀಸ್ಗೆ ಹೋಗ್ಯಾರ. ನಮ್ಮ ಪಪ್ಪ ಮನೆಗೆ ಬಂದ. ಹೌದಾ? ನಿಮ್ಮ ಪಪ್ಪ ಫೋನ್ ಹಚ್ಚಲಿ ಈಗ. ಕಳ್ಳ ಗಾಯ್ಸ್, ಕಳ್ಳ. ಫೋನ್ ಅಂತ ಹ್ಯಾಂಗೆ ಬರ್ತಾವ? ಫೋನ್ ಹಚ್ಚಿದ್ರೆ ಬರ್ತಾರೋ? ಇಲ್ಲ. ಯಾಕೆ ಬರಲ್ಲ? ಪಪ್ಪ ಮಾತಾಡಕತ್ತಾವ. ಎಲ್ಲಿ? ಪಪ್ಪ ಮೊಬೈಲ್ ನೋಡಕತ್ತಾವ. ಯಾರು ಹೇಳಿದ್ದು ಮೊಬೈಲ್ ನೋಡತ್ತಾರಂತ? ಪಪ್ಪ. ಪಪ್ಪ ಹೇಳಿದ್ರಾ? ನಾ ಫೋನ್ ಹಚ್ತೀನಿ ಪಪ್ಪಾಗ. ಪಪ್ಪ ತಾತನೇ ಹೇಳ್ಕೊಂಡವ. ನಾ ಫೋನ್ ಹಚ್ಚಿ ಹೇಳ್ತೀನಿ, ಕರಿತೀನಿ. ಸೊ ನಾಳೆ ಅಮ್ಮ ಬರ್ತಿದ್ದಾರೆ. ಎಲ್ಲ ಕೆಲಸ ಎಲ್ಲ ಕ್ಲೀನ್ ಮಾಡಿದ್ದೀನಿ. ಸೊ ಗೊತ್ತಿಲ್ಲ ಅಮ್ಮ ಎಷ್ಟು ಬೈತಾರೋ, ಬಿಕಾಸ್ ಅಮ್ಮಗೆ ತುಂಬ ಕ್ಲೀನ್ ಇರಬೇಕು. ನಿನ್ನೆ ಸಂಡೇ ಇತ್ತು, ಸಂಡೇ ಅಂತ ಸ್ವಲ್ಪ ಮಾಡಿದ್ದೆ. ಯಾರು? ಏನೋ ಇಲ್ದ ಹೂವ ಹರ್ಕೊಲಿ. ನೀ ಹರ್ಕೊಲಿ. ನೀ ಹರ್ಕೋತಿ, ನಾ ಹರ್ಕೊಲಿ. ನಿಂಗೆ ಕೊಡಲಿ? ವೀರುಗಂತೂ ಸೌಂಡ್ ಅಂದರೆ ಬರಲ್ಲ, ಓಡೋಗ್ಬಿಡ್ತಾನೆ. ಅಂಥದ್ರಲ್ಲಿ ಈ ಸೌಂಡಿಗೆ ಬಂದಿದ್ದ ಅಲ್ಲಿ. ಈವ್ನಿಂಗ್ ಆಗಿದೆ. ಸೊ ಇದನ್ನ ಟ್ರೈ ಮಾಡೋಣ ಅಂತ, ಚೀಸ್ ಬ್ಲಾಸ್ಟ್ ಫ್ಲೇವರ್ದು ಪಾಪ್ಕಾರ್ನ್. ಆ್ಯಂಡ್ ಅದಕ್ಕೆ ಮ್ಯಾಗಿ ಮಸಾಲ ಹಾಕಿ ಟ್ರೈ ಮಾಡ್ತಿದ್ದೀನಿ. ಲೆಟ್ ಮೀ ಸಿ. ಯೂಟ್ಯೂಬ್ ಮಾಡಬೇಕು, ಇಲ್ಲ ಸಮಥಿಂಗ್ ಈ ಥರ ಕಾಂಟೆಂಟ್ ಮಾಡಬೇಕು ಅಂತ ಆಸೆ ಇತ್ತು. ಸ್ಕೂಲಲ್ಲಿ ಲೈಕ್ 10th ನಾನು 10th ಆದಮೇಲೆ ತುಂಬ ಆಸೆ ಇತ್ತು. ಅದಾದಮೇಲೆ ಹಾಸ್ಟೆಲ್ಗೆ ಹೋದೆ. ಸೊ ಹಾಸ್ಟೆಲಲ್ಲಿ ಆಗಲೇ ಇಲ್ಲ. ಆ್ಯಂಡ್ ಈಗ PU ಆದಮೇಲೆ ಟೈಮ್ ಇತ್ತು, ಬಟ್ ಇಂಜಿನಿಯರಿಂಗ್ ಆರ್ ನೆಕ್ಸ್ಟ್ ಫೇಸ್ದು ಪ್ರೆಷರ್ ಇರುತ್ತಲ್ಲ, ಇಟ್ಸ್ ಸೋ ಬ್ಯಾಡ್.
ಆ ಪ್ರೆಷರ್ಗೆ ಏನೋ ಬೇರೆ ಮಾಡಬೇಕು ಅಂತಲೇ ಅನಿಸ್ತಿಲ್ಲ. ಬಟ್ ಅವ್ನು ಡ್ರಾಯಿಂಗ್ ಎಲ್ಲ ಮಾಡ್ತಿದ್ದೆ, ಅದು ಹಾಗೆ ಹಾಬಿಯಾಗಿತ್ತು. ಸೊ ಆಮೇಲೆ ಈಗ ಫೈನಲಿ ಮಾಡ್ತಾಯಿದ್ದೀನಿ. ಹೋಪ್ ನಾನು ಇನ್ನೂ ಚೆನ್ನಾಗಿ ಮಾಡ್ತೀನಿ. ಸೊ ಏನಾದ್ರು ಮಾಡಬೇಕು ಅಂತ ನಾನು ಹಂಗೆ ರೀಲ್ ಅಪ್ಲೋಡ್ ಮಾಡೋಣ ಅಂತ ಸಾಂಗ್ ರೆಕಾರ್ಡ್ ಮಾಡಿದೆ. ಅಪ್ಲೋಡ್ ಮಾಡಿದ್ದೀನಿ, ನೀವು ಹೋಗಿ ಚೆಕ್ ಮಾಡ್ಬೋದು ನನ್ನ ಇನ್ಸ್ಟಾ ಅಕೌಂಟಲ್ಲಿ. ನಾನು ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕ್ ಹಾಕಿರ್ತೀನಿ, ಯು ಕ್ಯಾನ್ ಚೆಕ್. ಅದೇ ಸಾಂಗ್ ಬಾಯ್ಗೆ ಬರ್ತಾನೆ ಇತ್ತು. ಸೊ ನೋಡ್ಬೋದು ಈ ಥರ ಬಂದಿದೆ. ಮ್ಯಾಗಿ ಮಸಾಲ ಹಾಕಿದಲ್ಲ, ಸ್ವಲ್ಪ ಮಿಕ್ಸ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಲೆಟ್ಸ್ ಕ್ಲೋಸ್. ಬಟ್ ದ ಥಿಂಗ್ ಇಸ್ ಮ್ಯಾಗಿ ಮಸಾಲೆ ಎಲ್ಲ ಊಸ್ಟ್. ಆ್ಯಂಡ್ ಆ ದಿನ ಅಂತೂ ನಾನು ಬೇಗ ಮಲ್ಕೊಂಬಿಟ್ಟೆ. ಇದು ಬಂದು ನೆಕ್ಸ್ಟ್ ಡೇ ನಮ್ಮಪ್ಪ ಬೆಳಗ್ಗೆ ಬೇಗ ಎದ್ದು ಲಿಟ್ರಲಿ ಲೈಕ್ 6ಗೆ ಏನೋ ಹೇಳ್ತಾರೆ ಅವರು ಪಾಪ. 6ಗೆ ಎದ್ದು ನನಗೂ ಕಾಫಿ ಮಾಡಿಕೊಂಡು ಅವ್ರಿಗೂ ಮಾಡಿಕೊಂಡು ಬೆಳಗ್ಗೆ ಇಬ್ಬರು ಕಾಫಿ ಕುಡಿತೀವಿ. ಸೊ ಅವರು ಡೈರೆಕ್ಟ್ ನನಗೆ ಬೆಡ್ ಹತ್ರನೇ ಕಾಫಿ ತಂದು ಕೊಡ್ತಾರೆ. ಆ್ಯಂಡ್ ಆಮೇಲೆ ನನ್ನ ಬೆಡ್ಶೀಟ್ ಕವರ್ ಹಾಕಬೇಕು, ಚೇಂಜ್ ಮಾಡಬೇಕಿತ್ತು ಅಂತ ಕವರ್ ಚೇಂಜ್ ಮಾಡಿ ಇಬ್ಬರು ಚೇಂಜ್ ಮಾಡಿದ್ವಿ. ಅಮ್ಮ ಊರಲ್ಲಿರೋದ್ರಿಂದ ನಮ್ಮ ಅಪ್ಪ ತುಂಬ ಸಪೋರ್ಟ್ ಮಾಡಿದ್ದಾರೆ, ತುಂಬ ಹೆಲ್ಪ್ ಮಾಡಿದ್ದಾರೆ ಮನೆ ಕೆಲಸದಲ್ಲೆಲ್ಲ. ಆ್ಯಂಡ್ ನೆಕ್ಸ್ಟ್ ಡೇ ನನ್ನ ರೂಟೀನ್ ಸ್ಟಾರ್ಟ್ ಬೆಳಗ್ಗೆ 6 ಗಂಟೆ. ನಾನಾಗಿರೋ ಕ್ಲೈಮೇಟಲ್ಲಂತೂ ಬೆಳಗ್ಗೆ 6 ಗಂಟೆ ಆದ್ರೂ ಇನ್ನೂ ಬೆಳಕಾಗಿರಲ್ಲ. ಆ ಮಂಜು ಬೆಳಕಲ್ಲೇ ನಾವು ಕೆಲಸ ಮಾಡಿಕೊಂಡು, ನೀವು ನೋಡ್ಬೋದು ನಮ್ಮ ಮನೆ ಹತ್ರ ಯಾವ ಥರ ಗ್ರೀನರೀಸ್ ಇದೆ. ಈ ಗ್ರೀನರಿ ತುಂಬ ಕೋಲ್ಡಾಗಿ ಇಟ್ಟಿರುತ್ತೆ. ಸೊ ಮಾರ್ನಿಂಗ್ ಫುಲ್ ಚಳಿ ಇರುತ್ತೆ. ಯೂಶ್ವಲಿ ಈ ಥರನೇ ಡೇ ಸ್ಟಾರ್ಟ್ ಆಗೋದು ನಂದು. ಸೊ ಅಮ್ಮ ಊರಲ್ಲಿ ಇರೋದ್ರಿಂದ ಈ ಥರ ಅಲ್ಲ. ಸೊ ಅಮ್ಮ ಇದ್ದರೆ ನನಗೇನು ಕೆಲಸ ಹಚ್ಚಲ್ಲ ಪಾಪ, ಅವರೆಲ್ಲ ಮಾಡ್ತಾರೆ. ನಂದು ಈಗ ಇಂಟರ್ನಲ್ಸ್ ಬೇರೆ ಇತ್ತು, ಅದೇ ಮೇನ್ ಹೆಕ್ಟಿಕ್ ಆಗಿದ್ದು ನನಗೆ. ಅದನ್ನು ಫೋಕಸ್ ಮಾಡಬೇಕು, ಈ ಕಡೆನೂ ಆಗಬೇಕು. ಹಾಗೆ ಸ್ವಲ್ಪ ಟೈಮ್ ಲ್ಯಾಬ್ಸ್ ಹಾಕಿದ್ದೆ. ನನಗೆ ಈ ಥರ ಟೈಮ್ ಲ್ಯಾಬ್ಸಲ್ಲೆಲ್ಲ ನೋಡೋಕ್ಕೆ ತುಂಬ ಇಷ್ಟ ಆಗುತ್ತೆ. ಸೊ ಒಳಗಡೆ ಬರೋ ಅಷ್ಟೊತ್ತಲ್ಲಿ 6:40 ಹತ್ತಿರ ಆಯಿತು. ಬಂದು ಮನೆ ಒಳಗಡೆ ಕಸ ಗುಡಿಸ್ಬೇಕಾಗಿತ್ತು, ಅದನ್ನು ಗುಡಿಸ್ತಾ ಇದ್ದೆ. ಹಾಗೆ ಸುಮಾರು ದಿನ ಆಯಿತು ನಾನು ವೀಡಿಯೋಸೇ ಹಾಕಿರಲಿಲ್ಲ. ನನಗೆ ಇಂಟರ್ನಲ್ಸ್ ಬೇರೆ ಇತ್ತು. ಆ ಇಂಟರ್ನಲ್ಸ್ ಟೈಮಲ್ಲಿ ನಾನು ಮನೆ ಕಡೆ ಫೋಕಸ್ ಮಾಡಲೋ ಓದೋದ ಕಡೆ ಮಾಡಲೋ ಅನ್ನೋದೇ ಆಗೋಗಿತ್ತು. ಸೊ ಬಟ್ ದೆನ್ ಎಲ್ಲ ಮ್ಯಾನೇಜ್ ಮಾಡಿದೆ. ಈಗ ನಾವು ಚಿಕ್ಕ ವಯಸ್ಸಿಂದನೂ ಮನೆ ಕೆಲಸ ಎಲ್ಲ ಮಾಡ್ಕೊಂಡು ಬಂದಿದ್ದೀವಿ, ಏನು ಇಶ್ಯೂ ಇಲ್ಲ. ಅಮ್ಮ ಈಗ ಊರಲ್ಲಿದ್ರೂ ಮಾಡ್ತೀವಿ, ಇಲ್ಲ ಮನೇಲಿದ್ದು ಇಲ್ಲ ಹುಷಾರಿಲ್ಲ ಏನಾರು ಆ ಥರ ಇದ್ರೂ ಮಾಡ್ತೀವಿ. ನನಗೆ ನನ್ನ ತಂಗಿಗೆ ಅಮ್ಮ ಎಲ್ಲ ಥರ ಕಲಿಸಿದ್ದಾರೆ, ಈವನ್ ಅಪ್ಪ ಕೂಡ ಎಲ್ಲ ಥರ ಕಲಿಸಿದ್ದಾರೆ. ಸೊ ಮನೆ ಕೆಲಸ ಅದೇನು ಕಾಮನ್ನೇ ಮಾಡ್ತೀವಿ. ಮನೆ ಕೆಲಸ ಆಗಲಿ ಅಡುಗೆ ಆಗಲಿ ಏನೇ ಇದ್ದರೂ ನಮ್ಮ ಅಪ್ಪ ಅಮ್ಮ ಇಬ್ಬರು ತುಂಬ ಕಲಿಸಿದ್ದಾರೆ. ಸೊ ಆ್ಯಕ್ಚುಲಿ ಅದು ಈ ಏಜಿನವ್ರಿಗೆ ಆ ಥರ ಲೈಕ್ ಈ ಏಜ್ ಆಗಲಿ ಈ ಜನ್ರೇಷನ್ ಆಗಲಿ ಬರೋಲ್ಲ. ಸೊ ಅದನ್ನ ಪೇರೆಂಟ್ಸ್ ಆ್ಯಕ್ಚುಲಿ ಕಲಿಸ್ಬೇಕು. ಸೊ ನಮ್ಮ ಮನೆಯಲ್ಲಂತೂ ಈ ಥರನೇ ಬೆಳೆಸಿರೋದ್ರಿಂದ ಅದು ತುಂಬ ಅನುಕೂಲ ನಮಗೆ ಮುಂದೆ ಫ್ಯೂಚರ್ಗಾಗಲಿ ಇಲ್ಲ ಇವಾಗೂ ಆಗಲಿ ತುಂಬ ಅನುಕೂಲ. ಅಮ್ಮ ಇಲ್ದಾಗ ಆಗಲಿ ಇಲ್ಲ ಯಾರು ಬಂದಾಗ. ಸೊ ಇಟ್ಸ್ ಬೆನಿಫಿಷಿಯಲ್. ನಿಮ್ಮ ಪೇರೆಂಟ್ಸ್, ನೀವು ಯಾರು ಪೇರೆಂಟ್ಸ್ ನೋಡ್ತಿದ್ರೆ ಅವರು ನಿಮ್ಮ ಮಕ್ಕಳಿಗೆ ಈ ಥರ ಎಲ್ಲ ಕೆಲಸ ಮಾಡಿಸಿ ಲೈಕ್ ಅವ್ರಿಗೆ ಪ್ರಾಕ್ಟೀಸ್ ಆಗಬೇಕು. ಮುಂದೆ ಫ್ಯೂಚರಲ್ಲಿ ಯಾವ ಥರ ಏನಿರುತ್ತೆ ಅಂತ ಗೊತ್ತಿಲ್ಲ. ಎಲ್ಲ AI ಇದೆ, ಬಟ್ ಮಿಷಿನ್ಸ್ ಎಲ್ಲ ಬರ್ತಿದೆ, ಹಾಗಂತ ಅವ್ರು ಟ್ರೆಡಿಷ್ನಲ್ನ ಮರೆಯೋಕ್ಕಾಗಲ್ಲ. ಸೊ ನೋಡಿ ನೀವು ಆ ಥರ ಪ್ಲ್ಯಾನ್ ಮಾಡಿ ಅವ್ರಿಗೂ ಯಾವ ಥರ ಹೇಳ್ಕೊಡ್ಬೋದು, ಯಾವ ಸ್ಮಾರ್ಟ್ನೆಸ್ಸಿಂದ ನೀವು ಕಲ್ಸೋಕ್ಕೆ ಟ್ರೈ ಮಾಡಿ. ಇವಾಗಿನವರು ಯಾರೂ ಬಗ್ಗಲ್ಲ, ಬಟ್ ದೆನ್ ನೀವು ಅದನ್ನ ಕಲ್ಸೋಕ್ಕೆ ನೀವು ಟ್ರೈ ಮಾಡಿಸ್ಬೇಕು. ಸೊ ನಮ್ಮ ಮನೇಲಂತೂ ನಾವು ಫುಲ್ ಚೆನ್ನಾಗಿ ಬೆಳೆಸಿದ್ದಾರೆ. ಇಶ್ಯೂಸ್ ನಾವು ಯಾವ ಥರ ಇದ್ದರೂ ಸರ್ವೈವಲ್ ಆಗ್ತೀವಿ. ಅಡುಗೆ ಕೂಡ ನಮ್ಮ ಅಮ್ಮ ಎಲ್ಲ ಥರ ಮಾಡೋಕ್ಕೆ ಹೇಳ್ಕೊಟ್ಟಿದ್ದಾರೆ. ನಮಗೂ ಇಂಟ್ರೆಸ್ಟ್ ಇದೆ. ಸೊ ಆ ಇಂಟ್ರೆಸ್ಟ್ ಇರಬೇಕು, ಮಾಡೋಕ್ಕೆ ಮನಸ್ಸಿರಬೇಕು. ಆವಾಗ ನಿಮ್ಮ ಮಕ್ಕಳಿಗೆ ನೀವು ಹೇಳ್ಕೊಡ್ಬೋದು, ಇಲ್ಲ ಎನಿಥಿಂಗ್ ಯು ಕ್ಯಾನ್ ಟೀಚ್ ದೆಮ್. ಸೊ ನೋಡಿ ಆದಷ್ಟು ಹೆಲ್ಪ್ ಮಾಡೋಕ್ಕೆ ನಿಮಗೂ ಹೆಲ್ಪ್ ಆಗಬೇಕು, ಅವ್ರಿಗೂ ಹೆಲ್ಪ್ ಆಗಬೇಕು, ಆ ಥರ ನೋಡ್ಕೊಳ್ಳಿ. ಸೊ ಸನ್ರೈಸ್ ಆಗ್ತಾಯಿದೆ. ನಮ್ಮ ಮನೆಯಿಂದ ಈ ಥರ ಎಲೆ ಮಧ್ಯ ಕಾಣಿಸುತ್ತೆ, ಅದೊಂಥರ ಚೆಂದ ನೋಡೋಕ್ಕೇ. ನಾನಂತೂ ಇದನ್ನ ಕ್ಯಾಪ್ಚರ್ ಮಾಡ್ತಾನೆ ಇರ್ತೀನಿ. ಸುಮಾರು ವೀಡಿಯೋಸ್ ಇದೆ ನನ್ನ ಹತ್ರ. ನೆಕ್ಸ್ಟ್ ಅವತ್ತಿನ ದಿನದ್ದು ಟಿಫಿನ್ ಏನು ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾಯಿದ್ವಿ. ಅವತ್ತು ಆ್ಯಕ್ಚುಲಿ ಮನೇಲಿ ಇತ್ತು, ಲೈಕ್ ಚಪಾತಿ ಎಲ್ಲ ಮಾಡಿದ್ದಿತ್ತು ರಾತ್ರಿದು. ಸೊ ಅಪ್ಪ ಅದನ್ನ ತಿಂದ್ಕೊಳ್ತೀನಿ ಅಂತ ಅಂದರು. ಅದಕ್ಕೆ ನಾನು ಬ್ರೇಕ್ಫಾಸ್ಟಿಗೆ ಮಾತ್ರ ನಾನು ಲೈಕ್ ಬಾಕ್ಸ್ ತೊಗೊಂಡು ಹೋಗೋ ಥರ ಮಾತ್ರ ನಾನು ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೆ. ಅಪ್ಪ ಯೂಶ್ವಲಿ ಕ್ಯಾಂಟೀನಲ್ಲಿ ತಿಂತಾರೆ, ಮಧ್ಯಾಹ್ನಕ್ಕೆ ಅವ್ರಿಗೇನು ತೊಂದರೆ ಇಲ್ಲ. ನನಗೆ ಮಾತ್ರ ನಾನು ಬಾಕ್ಸ್ ತೊಗೊಂಡೋಗೋದಿತ್ತು. ಸೊ ನಾನು ಅವತ್ತು ರೈಸ್ನ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು, ಆಮೇಲೆ ಒಂದು ರೆಸಿಪಿ ತೋರಿಸ್ಬೇಕು ನಿಮಗೆ ಅಂತ ಅಂದ್ಕೊಂಡು, ಇದು ನಾನು ಇನ್ಸ್ಟೆಂಟಾಗೇ ಕಲ್ತಿದ್ದು.
ಸೊ ಅವತ್ತು ಮಂಗಳವಾರ ಆಗಿತ್ತು. ನಾವು ಅಮ್ಮನ ಆರಾಧ್ಯ ದೈವ ಯಲ್ಲಮ್ಮ ದೇವಿದು ಪೂಜೆ ಮಾಡ್ತೀವಿ ನಾವು ಮಂಗಳವಾರ ಮತ್ತು ಶುಕ್ರವಾರ. ಸೊ ಅವತ್ತು ಅಪ್ಪ ಎಲ್ಲ ಫ್ರೆಶ್ ಹೂವನ್ನು ಹಾಕ್ತಾಯಿದ್ರು ದೇವರಿಗೆ. ಯೂಶ್ವಲಿ ಡೈಲಿ ಅಪ್ಪನೇ ಮಾಡ್ತಾಯಿದ್ದಾರೆ. ನನಗೆ ಬ್ಯುಸಿ ಶೆಡ್ಯೂಲಲ್ಲಿ ನನಗೆ ದೇವ್ರ ಕಡೆ ಫೋಕಸ್ ಮಾಡೋಕ್ಕೆ ಆಗ್ತಾಯಿಲ್ಲ. ಸೊ ನಾನು ನಮಸ್ಕಾರ ಮಾಡ್ತೀನಿ, ಮಂತ್ರ ಹೇಳಿ ಹೋಗ್ತೀನಿ. ಬಟ್ ಅಪ್ಪ ಅವ್ರ ರೂಟೀನ್ ಲೈಕ್ ಅಮ್ಮ ಯಾವ ಥರ ಮಾಡ್ಕೊಂಬಂದಿದ್ದಾರೋ ಅದನ್ನು ಪಾಲಿಸ್ತಾ ಇದ್ದಾರೆ. ಸಿನ್ಸ್ ಅಮ್ಮ ಊರಲ್ಲಿರೋದ್ರಿಂದ ದೇವ್ರದ್ದು ಎಲ್ಲ ಥರ ಪೂಜೆ ಆಗಲಿ, ಡೆಕೋರ್ ಆಗಲಿ, ಇಲ್ಲ ಇನ್ನೊಂದಾಗಲಿ ಎಲ್ಲ ದೇವ್ರದ್ದು ಅಪ್ಪನೇ ಮಾಡ್ತಾ ಇರೋದು. ನಾನು ಜಸ್ಟು ನೇವಿಗೆದು ಇಡೋದು, ಕೈ ಮುಗಿಯೋದು ಅದೇ ಆಗೋಗಿದೆ. ಸೊ ನೀವು ನೋಡ್ಬೋದು ಅಪ್ಪ ಎಲ್ಲ ಹೂ ಅರೇಂಜ್ ಮಾಡಿದ್ರು. ಬಾಳೆಹಣ್ಣು ಇಡ್ತಾಯಿದ್ದೀವಿ. ಬಾಳೆಹಣ್ಣು ಮತ್ತು ಎಲೆ ಇಡ್ತೀವಿ ನಾವು ಮಂಗಳವಾರ ಶುಕ್ರವಾರ ಕಂಪಲ್ಸರಿ. ಅದು ನಮ್ಮಲ್ಲಿ ನಾವು ಇಟ್ಟೇ ಇಡ್ತೀವಿ. ಸೊ ಈಗ ಅದು ಇಟ್ಟಾದ್ಮೇಲೂ ಅಪ್ಪ ದೀಪ ಹಚ್ತಿದ್ದಾರೆ, ನೀವು ನೋಡ್ಬೋದು. ಸೊ ನಿಮಗೆ ಒಂದು ಕ್ವಿಕ್ಕಾಗಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಒಂದು ರೆಸಿಪಿ ತೋರಿಸ್ತಾ ಇದ್ದೀನಿ. ನೀವು ಡೈಲಿ ಚಿತ್ರಾನ್ನ ಇಲ್ಲ ಸಮಥಿಂಗ್ ಮಾಡಿ ಬೋರ್ ಆಗಿದ್ದರೆ ಇದನ್ನ ಟ್ರೈ ಮಾಡ್ಬೋದು. ಕಡಲೆಬೇಳೆ ತೊಗೊಳ್ತಾ ಇದ್ದೀನಿ, ದಟ್ ಇಸ್ ಚೆನ್ನ. ಆ್ಯಂಡ್ ನಿಮಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ. ನಾನು ಸ್ವಲ್ಪನೇ ಮಾಡ್ತಾ ಇರೋದು. ಆ್ಯಂಡ್ ಮೂಂಗ್ ದಾಲ್ ತೊಗೋತಾ ಇದ್ದೀನಿ, ಹೆಸರುಬೇಳೆ. ಮ್ಯಾಕ್ಸ್ ಟು ಮ್ಯಾಕ್ಸ್ ನೀವು 1 or 2 ಸ್ಪೂನ್ ತೊಗೊಳ್ಳಿ, ಸಾಕಾಗುತ್ತೆ. ಸೊ ನಾನು ಇದನ್ನ ಮುಂಚೆನೂ ಎಲ್ಲ ಮಾಡಿದ್ದೀನಿ, ತುಂಬ ಚೆನ್ನಾಗಿರುತ್ತೆ. ಸೊ ಒಂಥರ ಡಿಫ್ರೆಂಟಾಗಿರುತ್ತೆ. ಚಿತ್ರಾನ್ನ ಇಲ್ಲ ಆ ಥರ ತಿಂದು ಬೋರ್ ಆಗಿದ್ದರೆ ಈ ಥರ ಮಾಡ್ಕೋಬೋದು. ಇದು ಕ್ವಿಕ್ಕಾಗಿಯೇ ಆಗುತ್ತೆ, ಏನು ಇಶ್ಯೂ ಇಲ್ಲ. ಸೊ ನಾನು ನಾರ್ಮಲಿ ಈರುಳ್ಳಿ ಬೇಕಾಗುತ್ತೆ. ಟೊಮ್ಯಾಟೊ ಏನು ಯೂಸ್ ಮಾಡ್ತಾಯಿಲ್ಲ. ಟೊಮ್ಯಾಟೊ ಯೂಸ್ ಮಾಡಿದ್ರೆ ಅದೊಂಥರ ವಾಟ್ರಿ ಕಂಟೆಂಟ್ ಬಿಟ್ಬಿಡುತ್ತೆ. ಸೊ ಅದು ಚೆನ್ನಾಗಿರಲ್ಲ ರೈಸಲ್ಲಿ. ಚಿತ್ರಾನ್ನಲ್ಲಿ ಮೇನ್ ಅದೇ ಫಾಲ್ಟ್ ಆಗುತ್ತೆ. ಸೊ ಅದನ್ನ ಗೋಲ್ಡನ್ ಬ್ರೌನ್ ಆಗೋವರೆಗೂ ನೀವು ಸ್ವಲ್ಪ ಫ್ರೈ ಮಾಡಿ. ಸೊ ಸ್ವಲ್ಪ ಹೊತ್ತಿದ್ರೇ ಸಾಕಾಗೋಗುತ್ತೆ. ಸೊ ನೋಡಿ ಈ ಥರ ಕಲರ್ ಶೇಡ್ ಬಂದಾಗ ನೀವು ಮಾಡ್ಕೋಬೋದು. ಸೊ ನಾನಿಲ್ಲಿ ಮೆಣಸಿನ್ಕಾಯಿ ತೊಗೊಳ್ತಾ ಇದ್ದೀನಿ. ಸೊ ಜಾಸ್ತಿ ಖಾರ ಬೇಡ ಅಂತ ಅಷ್ಟೇ ತೊಗೊಳ್ತಾ ಇದ್ದೀನಿ. ಸೊ ನಾನಿಲ್ಲಿ ಮೆಣಸು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ, ಜೀರಿಗೆ ತೊಗೊಳ್ತಾ ಇದ್ದೀನಿ, ಲವಂಗನೂ ತೊಗೊಳ್ತಾ ಇದ್ದೀನಿ, ಒಂದು 2 to 3. ಸೊ ಅದನ್ನ ರುಬ್ಬಿ ನೋಡಿ ಈ ಥರ ಫೈನ್ ಪೌಡ್ರ್ ಮಾಡ್ಕೊಳ್ಳಿ. ಇಲ್ಲ ನಿಮಗೆ ಚಿಲ್ಲಿ ಫ್ಲೇಕ್ಸ್ ಥರನೇ ಅದು ರೆಡ್ ಚಿಲ್ಲಿ ಅದೇ ಥರ ಇರಬೇಕು ಅಂದರೆ ನೀವು ಆ ಥರ ತರಿಯಾಗಿ ರುಬ್ಕೋಬೋದು. ನನಗೆ ಪೌಡ್ರಿ ಫಾರ್ಮಲ್ಲಿದ್ದರೆ ಸಾಕಾಗುತ್ತೆ ಅಂದರೆ ನಾನು ಈ ಥರ ಮಾಡಿದ್ದೀನಿ. ಸೊ ನಾರ್ಮಲಿ ಎಣ್ಣೆ ಹಾಕ್ಕೊಳ್ತಿದ್ದೀವಿ. ಎಣ್ಣೆ ನಾನು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ತಾ ಇದ್ದೀನಿ, ಬಿಕಾಸ್ ಇನಿಷಿಯಲಿ ನೀವು ಫ್ರೈ ಮಾಡಬೇಕಾದ್ರೆ ಲೈಕ್ ಈರುಳ್ಳಿ ಟೈಮಲ್ಲಿ ನಿಮಗೆ ಎಣ್ಣೆ ಜಾಸ್ತಿ ಅನ್ನಿಸ್ಬೋದು. ಬಟ್ ಆದಮೇಲೆ ನೀವು ಪೌಡ್ರ್ ಹಾಕಾದ್ಮೇಲೆ ಎಣ್ಣೆ ಕನ್ಸಿಸ್ಟೆನ್ಸಿ ಕಮ್ಮಿ ಆಗೋಗುತ್ತೆ. ಸೊ ಅನ್ನಕ್ಕೆ ಅದು ಮಿಕ್ಸ್ ಪ್ರಾಪರ್ ಆಗೋಲ್ಲ. ಸೊ ಇಟ್ಸ್ ನಾರ್ಮಲ್ ಒಗ್ಗರಣೆ ಕೊಡ್ತಾಯಿದ್ದೀನಿ. ಸಾಸಿವೆ ಜೀರಿಗೆ ಹಾಕ್ತಾಯಿದ್ದೀನಿ. ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡ್ತಾಯಿಲ್ಲ, ಸಿನ್ಸಲ್ಲಿ ಖಾರ ಯೂಸ್ ಮಾಡಿದ್ದೀನಿ. ಸೊ ಈರುಳ್ಳಿ ಹಾಕ್ಕೊಳ್ತೀನಿ. ಈರುಳ್ಳಿಲಿ ನೀವು ಯಾವ ಥರ ಆದರೂ ಹೆಣ್ಸ್ಕೋಬೋದು. ಬಟ್ ನನಗೆ ಯಾಕೆ ಈ ಥರ ಅಂತ ಅಂದರೆ ಅದು ಈ ಥರನೇ ಒಂದು ಫೈನ್ ಟೇಸ್ಟಲ್ಲಿ ಕೊಡುತ್ತೆ. ಇಲ್ಲ ಉದ್ದ ಹೆಣ್ಸಿ ಮಾಡಿದ್ರೂ ಇನ್ನೊಂದು ಫೈನ್ ಟೇಸ್ಟಲ್ಲಿ ಕೊಡುತ್ತೆ. ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ಟ್ರೈ ಮಾಡಿ. ನಾನು ಮುಂಚೆ ಆ ಥರ ಮಾಡಿದ್ದೆ, ನಂಗೆ ಅದು ಅಷ್ಟು ಕಂಫರ್ಟ್ ಆಗಿಲ್ಲ. ಸೊ ಇದನ್ನ ಟ್ರೈ ಮಾಡೋಣ ಅಂತ ಇದ್ರಲ್ಲಿ ಟ್ರೈ ಮಾಡ್ತಾಯಿದ್ದೀನಿ. ನಾರ್ಮಲಿ ಕರಿಬೇವು ಸೊ ಒಗ್ಗರಣೆ ಟೈಮಲ್ಲೇ ನೀವು ಉಪ್ಪು ಹಾಕ್ಕೊಂಬಿಡಿ, ಅದು ಬೇಗ ಫ್ರೈ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಈರುಳ್ಳಿ ಎಲ್ಲ ಬೇಗ ಫ್ರೈ ಆಗುತ್ತೆ. ಸೊ ನಾರ್ಮಲಿ ಅದನ್ನ ಹಾಕ್ಕೊಂಡು ನೆಕ್ಸ್ಟ್ ತುಂಬ ಈಸಿನೇ ಇದೆ, ನೀವು ಟ್ರೈ ಮಾಡ್ಬೋದು, ಏನಂತ ಕಷ್ಟ ಆಗೋಲ್ಲ. ಬೆಳಗ್ಗೆ ನನಗೆ ಆ್ಯಕ್ಚುಲಿ ತುಂಬ ಟೈಮ್ ಆಗಿತ್ತು, ನಾನು ಬೇರೆ ಪ್ಲ್ಯಾನಲ್ಲೇ ಇದ್ದೆ. ಆ ಪ್ಲ್ಯಾನ್ ತೆಗೆದು ಈ ಪ್ಲ್ಯಾನ್ಗೆ ಸಡನ್ನಾಗಿ ಶಿಫ್ಟ್ ಆಗಿದ್ದು. ಸೊ ನೀವು ನೋಡ್ಬೋದು ನಾನು ಆವಾಗಲೇ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಅದ್ರ ಮೇಲೆ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಡೈರೆಕ್ಟಾಗಿ ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ. ಸೊ ನೀವು ಯಾವ ಥರ ಎಷ್ಟು ಹಾಕೋಬೇಕು ಅಂತ ನಿಮಗೆ ಐಡಿಯಾ ಬರಲಿಲ್ಲ ಅಂದರೆ ನೀವು 1 to 2 ಸ್ಪೂನ್ ಲೈಕ್ ದಾಲ್ಸ್ ತೊಗೊಂಡು ಟ್ರೈ ಮಾಡಿ. ಆವಾಗ ನಿಮಗೆ ಗೊತ್ತಾಗುತ್ತೆ ಆ ಮಸಾಲೆ ಕರೆಕ್ಟಾಗಿರುತ್ತಾ ಇಲ್ಲ ಯಾವ ಥರ ಆಗುತ್ತೆ ಅಂತ. ಸೊ ಅದನ್ನ ಫ್ರೈ ಮಾಡಿ 1 to 3 minutes ಬಿಡಿ, ಬಿಕಾಸ್ ಆ ಆಯ್ಲಿ ಕಂಟೆಂಟು ನಿಮ್ಮ ಪೌಡ್ರಿಗೆ ಅದು ಹೊಂದ್ಕೋಬೇಕು. ಸೊ ನಾನು ಎಲ್ಲ ಫ್ರೈ ಮಿಕ್ಸ್ ಮಾಡಿಕೊಂಡು 1-2 minutes ವೆಯ್ಟ್ ಮಾಡ್ತೀನಿ. ಸೊ ನೀವು ನೋಡ್ಬೋದು ಅಲ್ಲಿ ಆಯಿಲಿ ಥರ ಬಿಟ್ಟಿದೆ. ಸೊ ಇವಾಗ ನಾನು ಸ್ವಲ್ಪ ಸಕ್ಕರೆ ಆ್ಯಡ್ ಮಾಡ್ತಾಯಿದ್ದೀನಿ. ಆಮೇಲೆ ನಾರ್ಮಲ್ ಕೊರಿಯಾಂಡರ್ ಮೇಲೆ ಹಾಕ್ತಿದ್ದೀನಿ ಕೊತ್ತಂಬರಿ ಸ್ವಲ್ಪ ಜಾಸ್ತಿನೇ ಹಾಕಿ. ಸೊ ಅದೊಂಥರ ಫ್ಲೇವರ್ ಕೊಡುತ್ತೆ, ಅದನ್ನು ಲಾಸ್ಟಿಗೆ ಹಾಕಬೇಕು. ನಾವು ಅಮ್ಮ ಒಂದು ಐಡಿಯಾ ಹೇಳ್ಕೊಟ್ಟಿದ್ರು, ಸಿನ್ಸ್ ಒಗ್ಗರಣೆ ಟೈಮಲ್ಲಿ ಸ್ವಲ್ಪ ಹಾಕಿ ಲಾಸ್ಟ್ಗೂ ಸ್ವಲ್ಪ ಹಾಕಬೇಕು, ಅದು ಚೆನ್ನಾಗಿರುತ್ತೆ. ನಾನು ಅದನ್ನ ಮರೆತೆ. ಸೊ ನೀವು ಈ ಥರನೂ ಲಾಸ್ಟಿಗೆ ಆ್ಯಡ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗೇ ಇರುತ್ತೆ. ಸೊ ಇವಾಗ ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊ ನೀವು ಸಿಸರಿಂದನೂ ಕಟ್ ಮಾಡ್ಕೋಬೋದು. ನಾನು ಮುಂಚೆ ಫಸ್ಟೇ ಕಟ್ ಮಾಡ್ಕೊಂಡು ಹಾಕ್ತಿದ್ದೆ, ಅಲ್ಲಿ ಏನೋ ಒಂಥರ ಇಕ್ಕಟ್ಟಾಗ್ತಿತ್ತು. ಸೊ ಇದು ಬೆಟರ್. ಸೊ ನಾನು ರೈಸ್ ಮಾಡಿದ್ದೆ. ರೈಸ್ ನೋಡಿ ಆ್ಯಕ್ಚುಲಿ ತುಂಬ ಬೇಜಾರಾಗೋಯಿತು. ಒಗ್ಗರಣೆ ಅಷ್ಟೆಲ್ಲ ಚೆನ್ನಾಗಿ ಮಾಡಿದ್ದೀನಿ, ಬಟ್ ರೈಸ್ ಫುಲ್ಲು ಮೆತ್ತಗೆ ಮಾಡಿಬಿಟ್ಟೆ.
ಅದು ಯಾವ ಇದರಲ್ಲಿ ನಾನು ಯೂಶ್ವಲಿ ಚೆನ್ನಾಗಿ ಮಾಡ್ತಿದ್ದೆ ರೈಸ್ ನಮ್ಮ ಮನೇಲಿ. ಅದು ಮೆತ್ತಗಾಗೋಯ್ತು ಈ ಸಲ. ಸೊ ಡೈರೆಕ್ಟ್ ಬಾಕ್ಸಿಗೆ ಹಾಕ್ಕೊಂಡೆ. ಮಧ್ಯಾಹ್ನ ಚೆನ್ನಾಗೇ ಇತ್ತು, ತಿಂದೆ. ನಾನು ಅದ್ರ ಜೊತೆ ಕಡಲೆಪುರಿ ತೊಗೊಂಡೋಗಿದ್ದೆ, ಸ್ವೀಟ್ ತೊಗೊಂಡೋಗಿದ್ದೆ. ಸೊ ಅದು ಮ್ಯಾನೇಜ್ ಆಗೋಯಿತು. ಮಾಡೋಗುತ್ತೆ. ನೀವು ಕರೆಕ್ಟಾಗೆ ಮಾಡ್ತಿದ್ದೆ ಯೂಶ್ವಲಿ, ಅದು ಯಾಕೆ ಹಂಗಾಯ್ತು ಗೊತ್ತಿಲ್ಲ. ಬಟ್ ಲೆಟ್ ಮೀ ಟೇಸ್ಟ್ ಆ್ಯಂಡ್ ಸೇ. ನಾನು ಅದನ್ನ ಲಂಚಿಗೆ ತೊಗೊಂಡಿದ್ದೀನಿ, ಲಂಚ್ ಬಾಕ್ಸಲ್ಲೇ ಇರುತ್ತೆ. ಸೊ ನೋಡ್ಬೋದು ನೀವು, ಬೆಂಗಳೂರು ಕ್ಲೈಮೇಟ್ ಡೇ ಬೈ ಡೇ ಇನ್ಕ್ರೀಸ್ ಆಗ್ತಾನೇ ಇದೆ. ತುಂಬ ವರ್ಸ್ಟ್ ರೇಂಜಿಗೂ ಹೋಗ್ತಾ ಇದೆ. ಆ್ಯಂಡ್ ಈ ಬೆಳಗ್ಗೆನೂ ಆಚೆ ಗಾಡಿಯಲ್ಲಂತೂ ಹೋಗೋಕ್ಕೆ ಆಗಲ್ಲ, ಫುಲ್ ಚಳಿ ಇರುತ್ತೆ. ಸೊ ನೋಡಿ ನೀವು ಯಾವ ಥರ ಕಾಣಿಸ್ತಾ ಇದೆ ಅಲ್ಲಿ. ಇದು ನಾನು ಬೆಳಗ್ಗೆ ಕಾಲೇಜ್ಗೆ ಹೋಗೋ ರೂಟಲ್ಲಿ, 8ನೇ ಮೈಲಿ ರೂಟಲ್ಲಿ. ಈವ್ನಿಂಗ್ 4 ಆಯಿತು ಕಾಲೇಜ್ ಬಿಡೋ ಟೈಮ್. ಆ್ಯಂಡ್ ಕಾಲೇಜ್ ಬಿಟ್ಟು ಹೊರಟಿದ್ದೆ ಮನೆಗೆ. ಸೊ ಕ್ಲೈಮೇಟ್ ನೋಡ್ಬೋದು ನೀವು, ಚೇಂಜ್ ಆಗಿಲ್ಲ ವೆದರ್. ಫುಲ್ ಇನ್ನೂ ಹೆವಿ ಕೋಲ್ಡ್ ಸ್ಟಾರ್ಟ್ ಆಗೋಗಿತ್ತು. ಸೊ ನನ್ನ ಫ್ರೆಂಡು ನಾನು ವೀಡಿಯೋ ಮಾಡಿಕೊಂಡು ಮನೆಗೆ ಬಂದೆ. ಮನೆಗೆ ಬರೋ ಅಷ್ಟರಲ್ಲಿ 4-5 ಗಂಟೆ, 1 ಅವರ್ ಬೇಕು ನನಗೆ ಅಲ್ಲಿಂದ ಇಲ್ಲಿ ಬರೋ ಅಷ್ಟರಲ್ಲಿ. ಸೊ ಫುಲ್ ಸ್ಟ್ರೆಸ್ಡ್ ಔಟ್ ಡೇ ಇವತ್ತಂತೂ. ಎಲ್ಲ ಹೋದ ವಾರನೇ ಎಕ್ಸಾಮ್ ಬರೆದಿದ್ದೀವಿ. ಈ ವಾರ ಇವತ್ತೇ ಎಲ್ಲ ಪೇಪರ್ಸ್ ಕೊಟ್ಟಿದ್ದಾರೆ. ಇನ್ನೊಂದು 3 ಪೇಪರ್ ಏನೋ ಬಾಕಿ. ನೋಡ್ಬೋದು ನಮ್ಮ ಮನೆ ಹತ್ರ ಕ್ಲೈಮೇಟ್ ಇನ್ನಾದರೂ ಹಾಗೆ ಇದೆ ಆ್ಯಂಡ್ ಇನ್ನೂ ಹೆವಿ ಆಗಿದೆ. ಸೊ ಇದು ಆಗಿತ್ತು ನನ್ನ ಔಟ್ಫಿಟ್ ಫಾರ್ ದ ಡೇ. ಆ್ಯಂಡ್ ಬ್ಲಾಗ್ ಇಷ್ಟ ಆದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಫಾರ್ ಮೋರ್ ವಿಡಿಯೋ.